ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಸಮೋಸನ ಮಾಡೋಣ. ಸೊ ಸ್ಟ್ರೀಟ್ ಸ್ಟೈಲ್ ಸಮೋಸ ಮತ್ತು ಆಮೇಲೆ ನಾರ್ಮಲಾಗಿ ನಾವು ಮನೇಲಿ ಮಾಡ್ತಿರ್ತೇವಲ್ಲ ಸಮೋಸಾಗೆ ತುಂಬಾ ಡಿಫ್ರೆನ್ಸ್ ಇರೋಂಗಿಲ್ಲ. ವಿ ಜಸ್ಟ್ ಹ್ಯಾವ್ ಟು ಫಾಲೋ ಸಮ್ ಟ್ರಿಕ್ಸ್ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಕಂಟೈನರಲ್ಲಿ 3 ಕಪ್ ಮೈದಾ, ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಜ್ವಾಯಿನನ್ನು ತಿಕ್ಕ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ಇದಕ್ಕೊಂದು ಕರೆಕ್ಟಾಗಿ ಮಿಕ್ಸ್ ಕೊಡಿ. ಹಾಗೆ ಇವಾಗ ಫಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಫಾರ್ ಸ್ಟ್ರೀಟ್ ಸ್ಟೈಲ್ ಸಮೋಸ ಅಂತಂದರೆ 3 ಟೇಬಲ್ ಸ್ಪೂನ್ ಆಯಿಲ್ ಇವಾಗಲೇ ಹಾಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇವಾಗ ನಾನು ತೋರಿಸ್ತೀನಿ ಅದರದ್ದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ. ಕರೆಕ್ಟಾಗಿ ಇವಾಗ ಮಿಕ್ಸ್ ಮಾಡಿ. ಸ್ಪೂನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ, ಸೊ ಕೈಯನ್ನು ಯೂಸ್ ಮಾಡ್ಕೊಂಡೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ತಿಕ್ಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಜಸ್ಟ್ ರಬ್ ಇಟ್ ಆ್ಯಂಡ್ ಗಿವ್ ಇಟ್ ಅ ಗುಡ್ ಮಿಕ್ಸ್. ಸೊ ನಾವು ಇದು ಕನ್ಸಿಸ್ಟೆನ್ಸಿ ಇರಬೇಕು. ಸೇಮ್ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಆ ಥರ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ತುಂಬ ಕಡಿಮೆ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಅದು ಚಪಾತಿ ಹಿಟ್ಟಿನಷ್ಟು ಕನ್ಸಿಸ್ಟೆನ್ಸಿ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಸಮೋಸ. ಸೊ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಕಲಿಸ್ಕೊಳ್ಳೋಣ. ಸೊ ಇವಾಗ ಇನ್ನೊಂದು ಟ್ರಿಕ್ ಏನಂದರೆ, ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅದನ್ನು 1-2 ತಾಸಾದರೂ ಮಿನಿಮಮ್ 2 hours, 1 to 2 hours ಅಂತ ಅನ್ಬೋದು. 1 to 2 hours ಅದನ್ನು ನೆನೆಕ್ಕೆ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಕಂಟೈನರ್ನ ನಾನು ಇವಾಗ ಮುಚ್ಚಿಟ್ಕೊಂಡು ಬಿಡ್ತೀನಿ. ಹಾಗಂದರೆ ಮಾತ್ರ ಸಮೋಸಗಳು ಚೆನ್ನಾಗಿ ಬರ್ತವೆ. ಇವಾಗ ಇದನ್ನು ಕ್ಲೋಸ್ ಮಾಡಿ 1-2 ತಾಸು ಇಡೋಣ. ಸೈಡ್ಗೆ ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಪೊಟ್ಯಾಟೋಸ್ ಎಷ್ಟು ನಿಮ್ಮ ಕ್ವಾಂಟಿಟಿ ಇರುತ್ತೋ ಅಷ್ಟು ಪೊಟ್ಯಾಟೋಸ್ನ ತೊಳೆದ್ಬಿಟ್ಟು ಹೆಚ್ಚಿ ಇದನ್ನು ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ಸೇಮ್ ನಾವು ಪೊಟ್ಯಾಟೊ ಪಲ್ಯ ಮಾಡ್ತಿರುವಾಗ ಹೇಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋ ಅದೇ ಥರನೇ ನೀವು ವಿಷಲ್ ಹೊಡೆಸ್ಕೊಳ್ಳಿ. ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಹಿಡಿಯಷ್ಟು ಪುದೀನ, ಶುಂಠಿ 2 ಇಂಚು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ, ಹಾಗೆ 2-3 ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದು ರುಬ್ಬಿ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದು ಬಾಳೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ. ಸೊ ನಾವಿವಾಗ ಇನ್ನೊಂದು ಟ್ರಿಕ್ಕಿಗೆ ಎಂಟ್ರ್ ಆಗ್ತಿದ್ದೀವಿ. ಇವೆಲ್ಲ ಮಸಾಲೆಗಳೇನಿದಾವಲ್ಲ ಅವನ್ನ ನಾವು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಆ್ಯಕ್ಚುಲಿ ಸಮೋಸಾಗೆ ತುಂಬಾ ಟೇಸ್ಟ್ ಬರೋದು. ಸೊ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಅಥವಾ ಧನಿಯಾ ಪೌಡರ್ ಅಂತಲೂ ಕರಿಬೋದು ಅದಕ್ಕೆ. ಹಾಗೆ 1 ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್ ಮತ್ತು 2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಇವನ್ನೆಲ್ಲವನ್ನು ಎಣ್ಣೆಲಿ ಕರೆಕ್ಟಾಗಿ ಹುರ್ಕೊಳ್ಳಿ. ಒನ್ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್,
ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆ ಹುರ್ಕೊಂಡಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಇವಾಗ ರುಬ್ಬಿಟ್ಕೊಂಡಿದ್ದು ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿದು ಮಿಕ್ಸನ್ನ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಆಗಲೇ ಬಾಯ್ಲ್ ಮಾಡಿದ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಸೇರಿಸ್ತೀನಿ. ಇವಾಗ ಇದನ್ನು ಇವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡುವಾಗ ನಿಮ್ಗೆ ಉಪ್ಪು ಖಾರ ಹೆಚ್ಚು ಕಡಿಮೆ ಅನಿಸಿದರೆ ಇದ್ರ ಮೇಲ್ಗಡೆನೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿವಾಗ ಉಪ್ಪು ಖಾರ ನೋಡಿದೆ, ಕರೆಕ್ಟಾಗಿತ್ತು. ಆಗಲೇ ಮುಚ್ಚಿಟ್ಟಿರೋ ಹಿಟ್ಟನ್ನು ತಗೊಳ್ಳೋಣ. ಇವಾಗ ಸಮೋಸದ ಎಲೆ ಉದ್ದೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಿಟ್ಟನ್ನ ತೆಗೆದ್ಬಿಟ್ಟು ಇನ್ನೊಂದು ಸರ್ತಿ ಕರೆಕ್ಟಾಗಿ ನಾದ್ಕೊಂಡು ಅದನ್ನು ಈ ಥರ 2 ಪಾರ್ಟ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾರ್ಟಲ್ಲಿ ಎರಡು ಪಾರ್ಟಾಗಿ ಅಗೇನ್ 2 ಪಾರ್ಟಾಗಿ ಕಟ್ ಮಾಡ್ಕೊತೀನಿ. ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ರೌಂಡ್ ಬಾಲ್ಸ್ ಆಗಿ ಮಾಡ್ಕೊಳ್ಳೋಣ. ನಿಮಗೆ ಅನಿಸ್ತಿರುತ್ತೆ ತುಂಬ ಗಟ್ಟಿಯಾಗಿದೆ ಅಂತ, ಬಟ್ ಗಟ್ಟಿ ಆದರೆ ಒಳ್ಳೆಯದು. ಅದನ್ನು ಚೆನ್ನಾಗಿ ನಾದ್ಕೊಂಡು ಉತ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಅಥವಾ ಹಿಟ್ಟು ಏನು ಹಚ್ಕೊಳ್ಳೋದು ಬೇಡ. ನಾವು ಹಾಗೆಯೇ ರೌಂಡ್ ಬಾಲ್ಸ್ ಮಾಡಿಕೊಂಡು ಎಲೆನ ಉತ್ಕೋಬೋದು. ಇದನ್ನು ಪ್ರಿಪೇರ್ ಮಾಡಿ ಒಂದು 5ರಿಂದ 10 ನಿಮಿಷ ತೆಗೆದಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಒಂದು 10 ಮಿನಿಟ್ಸ್ ಬಿಟ್ಟು ಇದನ್ನು ಓಪನ್ ಮಾಡಿ ಉತ್ಕೊಳ್ತಿದ್ದೀನಿ. ಇದನ್ನು ರೌಂಡ್ ಚಪಾತಿ ಹೀಗೆ ಉತ್ಕೋತೀವೋ ಹಾಗೆ ಹಿಟ್ಟು ಹಚ್ಚದೇನೆ ಉತ್ಕೊಳ್ಳಿ. ಸ್ವಲ್ಪ ದಪ್ಪನೇ ಅನಿಸುತ್ತೆ, ದಪ್ಪ ಇದ್ದರೂ ಪರವಾಗಿಲ್ಲ. ಚಪಾತಿಗಿನ್ನ ದಪ್ಪನೇ ಇರುತ್ತೆ. ಮತ್ತು ಸೊ ನಾವು ವಿ ವಿಲ್ ಕಟ್ ದಿಸ್ ಚಪಾತಿ ಇಂಟು 4 ಪಾರ್ಟ್ಸ್. ನಾನು 2 ಥರ ಎಲೆಗಳನ್ನು ಮಾಡಿಕೊಂಡು ಸಮೋಸ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಚಿಕ್ಕ ಸಮೋಸ ಮಾಡೋದು ವಿಧಾನ. ಅದಕ್ಕೆ ನಾನು ಅಂಟ್ಲಿ ಅಂತ ನೀರು ಅಥವಾ ಮೈದಾ ಹಿಟ್ಟಿಂದ ಕಲಸಿದ ನೀರನ್ನು ಹಚ್ಕೊಂಡು ನಾನು ಯಾವ ಥರ ಮಡ್ಚಿದ್ದೀನೋ ಆ ಥರ ಫೋಲ್ಡ್ ಮಾಡಿಕೊಂಡು ಆ ಸ್ಟಫಿಂಗ್ನ ಒಳಗಡೆ ಹಾಕಿಬಿಟ್ಟು ಮತ್ತು ಅದಕ್ಕೆ ನೀರು ಅಥವಾ ಮೈದಾ ಹಿಟ್ಟಿನ ನೀರು ಹಚ್ಚಿ ಇದನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಇಫ್ ನಿಮಗೆ ಕನ್ಫ್ಯೂಸ್ ಆದರೆ ಮತ್ತೊಂದು ಸರ್ತಿ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಮಾಡಿ. ಸೊ ಇದು ಸೆಕೆಂಡ್ ಟೈಪ್ ಆಫ್ ಸ್ಟಫಿಂಗ್. ಸ್ವಲ್ಪ ದೊಡ್ಡ ಸಮೋಸ ಆಗುತ್ತೆ. ಚಪಾತಿನ 2 ಭಾಗವಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಉತ್ಕೊಂಡಿದ್ದೀನಿ, ಯಾಕಂದರೆ ತುಂಬಾ ದಪ್ಪ ಅನ್ನಿಸ್ತು. ಸೊ ಇವಾಗ ಅದನ್ನು ಅಂಟು ಹಚ್ಚಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದರಲ್ಲಿ ಸ್ಟಫಿಂಗ್ ಹಾಕ್ಕೊಳ್ಳಿ. ಸ್ಟಫ್ ಮಾಡಿಬಿಟ್ಟು ಅಗೇನ್ ಮತ್ತೆ ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ನೀರು ಅಥವಾ ಮೈದಾ ಹಿಟ್ಟಿನ ನೀರು ಹಚ್ಕೊಂಡ್ಬಿಟ್ಟು ಈ ಲೋಟದಲ್ಲಿರೋದು ಮೈದಾ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ದೊಡ್ಡ ಸಮೋಸ. ಸೊ ವಿ ವಿಲ್ ಕಮ್ ಟು ದ ಅನದರ್ ಟ್ರಿಕ್. ಇಟ್ಸ್ ವೆರಿ ಇಂಪಾರ್ಟೆಂಟ್.
ನೋಡಿ ನಾನೀಗ ಕೈ ಇಟ್ಟು ನೋಡ್ತಿದ್ದೀನಿ. ಸೊ ಎಣ್ಣೆ ಬಿಸಿಯಾಗಿಲ್ಲ, ಜಸ್ಟ್ ವಾರ್ಮ್ ಆಗಿದೆ. ಅಷ್ಟಿದ್ದಾಗಲೇ ನಾವು ಸಮೋಸಗಳನ್ನೆಲ್ಲ ಹಾಕಬೇಕು. ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪೇಷನ್ಸಿಂದ ಅದನ್ನು ಫ್ರೈಗೆ ಹಾಕಿಬಿಡಬೇಕು. ನಿಮ್ಗೆ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ. ಸೊ ಆಫ್ಟರ್ ಫ್ಯೂ ಮಿನಿಟ್ಸ್ ದೇ ವಿಲ್ ಕಮ್ ಇನ್ ಟು ಬಾಯ್ಲ್ ಆಗಿ ಸ್ಟಾರ್ಟ್ ಆಗಿದ್ದಾವೆ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ನಾನು ಮರೆತು ಸ್ವಲ್ಪ ಹೈ ಇಟ್ಬಿಟ್ಟಿದ್ದೆ, ಸೊ ಸ್ವಲ್ಪ ಹೊತ್ತಿದಂಗೆ ಆಗಿದ್ದಾವೆ. ಇವಾಗ ಆಲ್ರೆಡಿ ಮತ್ತೆ ನಾನು ಫ್ಲೇಮ್ ಲೋ ಇಟ್ಕೊಂಡಿದ್ದೀನಿ. ಸೊ ನೀವು ಹೈ ಇಟ್ಕೋಬೇಡಿ, ಫ್ಲೇಮ್ ಲೋನೇ ಇರಲಿ. ಅದು ಎಣ್ಣೆಯಲ್ಲಿ ಅದನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಇವಾಗ ಗೊತ್ತಾಗ್ತಿರ್ಬೋದು, ಆಲ್ರೆಡಿ ಗೋಲ್ಡನ್ ಬ್ರೌನ್ ಆಗಿ ಕನ್ವರ್ಟ್ ಆಗ್ತಿದ್ದಾವೆ ಕಲರ್. ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದ್ದಾವೆ, ಕರೆಕ್ಟಾಗಿ ಫ್ರೈ ಆಗಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನು ತಗೊಂಡ್ಬಿಡೋಣ. ಇವಾಗ ಸಮೋಸ ರೆಡಿಯಾಗಿದ್ದಾವೆ, ತೆಗೆದ್ಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಸೊ ನೀವು ಇವಾಗ ನೋಡ್ಬೋದು, ಜಾಸ್ತಿ ಎಣ್ಣೆ ಕೂಡ ಹಿಡ್ದಿಲ್ಲ. ಪ್ಲೇಟಲ್ಲಿ ನಾವು ಹೆಂಗೆ ಹಾಕ್ತೀವೋ ಹಾಗೆ ಕ್ರಿಸ್ಪಿಯಾಗಿದ್ದ ಸಮೋಸ ಆಗಿದ್ದಾವೆ. ನಿಮಗೆ ಅದನ್ನು ಇವಾಗ ಒಡೆದು ಕೂಡ ತೋರಿಸ್ತೀನಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬಂದಿದ್ವು, ಕ್ರಿಸ್ಪಿಯಾಗಿದ್ದು, ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಸಮೋಸ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.